ಬ್ರಾಂಡ್ ಬೆಂಗಳೂರಿನ ಸ್ವಚ್ಛತೆಗಾಗಿ ಸರ್ಕಾರದ ವತಿಯಿಂದ ಮತ್ತೊಂದು ಹೊಸ ಪ್ಲಾನ್ ಅನ್ನ ಮಾಡಲಾಗಿದೆ. ಸ್ವಚ್ಛ ಬೆಂಗಳೂರಿಗಾಗಿ ಫಾರಿನ್ ಮೊರೆ ಹೋಗಿರುವಂತಹದ್ದು ಪಾಲಿಕೆ. ಬ್ರಾಂಡ್ ಬೆಂಗಳೂರಿನ ಸ್ವಚ್ಛತೆಗಾಗಿ ಮತ್ತಷ್ಟು ಹೆಚ್ಚಿನ ಒತ್ತಡ ಕೊಡುವಂತಹ ನಿಟ್ಟಿನಲ್ಲಿ ಫಾರಿನ್ ಮೊರೆ ಹೋಗಿದೆ ಪಾಲಿಕೆ. ರಾಜಧಾನಿಯ ಪೌರ ಕಾರ್ಮಿಕರಿಗೆ ಫಾರಿನ್ ಟ್ರಿಪ್ ಭಾಗ್ಯ ಒಂದೆಡೆ. ಕಸ ವಿಲೇವಾರಿಯಾಗಿರಬಹುದು ಅಥವಾ ಕಸವನ್ನ ಸಂಗ್ರಹ ಮಾಡುವಂತಹ ರೀತಿಯಾಗಿರಬಹುದು. ಈ ಅಧ್ಯಯನವನ್ನ ಮಾಡೋದಕ್ಕೆ ಅಂತ ಹೇಳಿ ವಿದೇಶ ಪ್ರವಾಸವನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ. 243 ಜನ ಪೌರ ಕಾರ್ಮಿಕರನ್ನ ಸಿಂಗಾಪುರ್ಗೆ ಕಳುಹಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಪ್ರಮುಖವಾಗಿ ಈಗ ಕಸ ವಿಲೇವಾರಿ, ತ್ಯಾಜ್ಯ ಸಂಗ್ರಹದ ಕುರಿತು ಅಧ್ಯಯನದ ಪ್ರವಾಸ ಇದಾಗಿದೆ. ಪ್ರತಿ ವಾರ್ಡ್ನಿಂದ ಒಬ್ಬ ಪೌರ ಕಾರ್ಮಿಕರನ್ನ ಆಯ್ಕೆ ಮಾಡಿ ಅವರನ್ನ ಸಿಂಗಾಪುರ್ಗೆ ಕಳುಹಿಸಿಕೊಡ್ಲಾಗುತ್ತೆ. 3 ದಿನಗಳ ಕಾಲ ವಿದೇಶ ಪ್ರವಾಸಕ್ಕೆ ಈಗಾಗಲೇ ಪಾಲಿಕೆ ಸಹ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವಿದೇಶದ ಸ್ವಚ್ಛತೆಯ ಬಗ್ಗೆ ಅರಿವನ್ನ ಮೂಡಿಸುವಂತಹ ಪ್ಲಾನ್ ಸಹ ಇದಾಗಿರುವಂತಹದ್ದು. ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಿಂದ ಟ್ರಿಪ್ ಅನ್ನ ಈಗಾಗಲೇ ಆಯೋಜನೆಯನ್ನ ಸಹ ಮಾಡಲಾಗಿದೆ. ಇದರ ಕುರಿತಾದಂತಹ ಪ್ರತಿ ಏನಿದೆ ಅದು ನ್ಯೂಸ್ 1 ಕರ್ನಾಟಕದ ವಿಂಡೋದಲ್ಲಿ ನೀವು ಒಂದು ವಿಂಡೋದಲ್ಲಿ ಗಮನಿಸ್ತಾ ಇರುವಂತಹದ್ದು. ಪೌರ ಕಾರ್ಮಿಕರ ಪಾಸ್ಪೋರ್ಟ್ ಅನ್ನ ಸಿದ್ಧ ಮಾಡೋದಕ್ಕೆ ಪಾಲಿಕೆ ಇತ್ತ ತಯಾರಿಯನ್ನ ಮಾಡಿಕೊಂಡಿದೆ. ಪ್ರತಿ ವಿಭಾಗದಿಂದ ತಲಾ 9 ಜನ ಪೌರ ಕಾರ್ಮಿಕರನ್ನ ಆಯ್ಕೆ ಮಾಡೋದಕ್ಕೆ ಈಗಾಗಲೇ ತಯಾರಿ ಸಹ ನಡೀತಾ ಇದೆ. ಆಯಾ ವಲಯದ ಆಯುಕ್ತರಿಗೆ ಪೌರ ಕಾರ್ಮಿಕರನ್ನ ಆಯ್ಕೆ ಮಾಡೋದಕ್ಕೆ ಅನುವನ್ನ ಮಾಡಿಕೊಡ್ಲಾಗಿದೆ. ಆಯ್ಕೆಯಾದಂತಹ ಪೌರ ಕಾರ್ಮಿಕರು ಏನಿದ್ದಾರೆ ಅವರ ಪಾಸ್ಪೋರ್ಟ್ ಅನ್ನ ಸಿದ್ಧ ಮಾಡುತ್ತೆ ಪಾಲಿಕೆ. 3 ದಿನಗಳ ಪ್ರವಾಸ ಕಂಪ್ಲೀಟ್ ಆಗಿ ಇದಾಗಿರುವಂತಹದ್ದು. ವಿದೇಶದ ಸ್ವಚ್ಛತಾ ನಿರ್ವಹಣೆಯ ಬಗ್ಗೆ ಅಧ್ಯಯನಕ್ಕೆ ಪ್ಲಾನ್ ಅನ್ನು ಸಹ ಮಾಡ್ತಾ ಇರುವಂತಹದ್ದು. ಈಗ ಪ್ರಮುಖವಾಗಿ ಸಿಂಗಾಪುರ್ನಲ್ಲಿ ಈ ಅಧ್ಯಯನದ ಪ್ರವಾಸವನ್ನ ಮಾಡೋದಕ್ಕೆ ಪೌರ ಕಾರ್ಮಿಕರನ್ನ ಆಯ್ಕೆ ಮಾಡಿ ಅಲ್ಲಿಗೆ ಕಳುಹಿಸಿಕೊಡಲಾಗತ್ತೆ. ಕಸ ವಿಲೇವಾರಿ ಆಗಿರಬಹುದು, ತ್ಯಾಜ್ಯ ಸಂಗ್ರಹವನ್ನ ಮಾಡುವಂತಹ ರೀತಿ ಇರಬಹುದು. ಇದೆಲ್ಲವನ್ನ ಕೂಡ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಹೇಗೆ ಅಳವಡಿಕೆ ಮಾಡ್ಕೊಂಡು ಹೋಗಬೇಕು, ಅದರಿಂದ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು, ಈಗ ಎಲ್ಲೆಂದರಲ್ಲಿ ಕಸ ಬಿಸಾಡ್ತಾರೆ, ಎಲ್ಲೆಂದರಲ್ಲಿ ವಸ್ತುಗಳನ್ನ ಬಿಸಾಕ್ ಹೋಗ್ತಾರೆ, ಸ್ವಚ್ಛತೆಯ ಬಗ್ಗೆ ಎಷ್ಟೇ ಅರಿವನ್ನ ಮೂಡಿಸಿದ್ರು ಕೂಡ ಅದ್ರ ಬಗ್ಗೆ ಜನರು ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತೊಂದು ಈಗ ಒಣ ಕಸ ಬೇರೆ, ಹಸಿ ಕಸ ಬೇರೆ ಅಂತ ಹೇಳ್ತೀವಿ. ಆದ್ರೆ ಅದನ್ನ ಸರಿಯಾಗಿ ನಿರ್ವಹಣೆಯನ್ನ ಕೆಲವೊಂದಿಷ್ಟು ಭಾಗದಲ್ಲಿ ಮಾಡ್ತಾ ಇಲ್ಲ. ಆದ ಕಾರಣದಿಂದಾಗಿ ಆಯಾ ವಲಯವಾರು ಈಗ ಯಾವ ರೀತಿ ನಾವು ಕಸ ವಿಲೇವಾರಿಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಂಗಾಪುರ್ಗೆ ಕಳುಹಿಸಿಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಕಸ ವಿಲೇವಾರಿ, ತ್ಯಾಜ್ಯ ಸಂಗ್ರಹದ ಕುರಿತಾಗಿ ಅಧ್ಯಯನದ ಪ್ರವಾಸ ಇದಾಗಿದೆ. ಪೌರ ಕಾರ್ಮಿಕರ ಪಾಸ್ಪೋರ್ಟ್ ಅನ್ನ ಸಿದ್ಧ ಮಾಡೋದಕ್ಕೆ ಇತ್ತ ಪಾಲಿಕೆ ಸಹ ತಯಾರಿಯನ್ನ ಮಾಡಿಕೊಂಡಿದೆ. ಪ್ರತಿ ವಿಭಾಗದಿಂದ ತಲಾ 9 ಜನ ಪೌರ ಕಾರ್ಮಿಕರನ್ನ ಆಯ್ಕೆ ಮಾಡೋದಕ್ಕೂ ಸಹ ರೆಡಿ ಆಗ್ತಾ ಇದೆ. ಆಯಾ ವಲಯದ ಆಯುಕ್ತರಿಂದ ಪೌರ ಕಾರ್ಮಿಕರನ್ನ ಆಯ್ಕೆಯನ್ನ ಮಾಡಲಾಗುತ್ತೆ. ಆಯ್ಕೆಯಾದಂತಹ ಪೌರ ಕಾರ್ಮಿಕರು ಏನಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಪಾಸ್ಪೋರ್ಟ್ ಅನ್ನ ಸಿದ್ಧ ಮಾಡುತ್ತೆ ಪಾಲಿಕೆ. ಕಂಪ್ಲೀಟ್ ಆಗಿ ಇದು 3 ದಿನಗಳ ಪ್ರವಾಸ ಇದಾಗಿರುತ್ತೆ. ವಿದೇಶದ ಸ್ವಚ್ಛತಾ ನಿರ್ವಹಣೆಯ ಬಗ್ಗೆ ಸಿಂಗಾಪುರ್ನಲ್ಲಿ ಯಾವ ರೀತಿ ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿದ್ದಾರೆ, ಆ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಯಾವ ರೀತಿ ನೀತಿ ನಿಯಮಗಳನ್ನ ಪಾಲನೆ ಮಾಡ್ತಾರೆ, ಅದೇ ರೀತಿ ನಾವು ಇಲ್ಲಿ ಪಾಲನೆಯನ್ನ ಮಾಡಿ ಮತ್ತಷ್ಟು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡಬೇಕು ಅಂತ ಅಂದ್ರೆ ಯಾವೆಲ್ಲ ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈ ಪ್ರವಾಸವನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತಹದ್ದು. 3 ದಿನಗಳ ಕಾಲ ಪ್ರವಾಸವನ್ನ ಮಾಡಲಾಗುತ್ತೆ. ವಿದೇಶದ ಸ್ವಚ್ಛತಾ ನಿರ್ವಹಣೆಯ ಬಗ್ಗೆ ಅಧ್ಯಯನಕ್ಕೂ ಸಹ ಪ್ಲಾನ್ ಮಾಡಲಾಗಿದೆ. ಈ ಕುರಿತಂತೆ ಬಿಬಿಎಂಪಿಯ ಮುಖ್ಯ ಆಯುಕ್ತರಾದಂತಹ ತುಷಾರ್ ಗಿರಿನಾಥ್ ಅವರು ಸಹ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡೋಣ ಬನ್ನಿ. ಆಯ್ಕೆ ಮಾಡಿ ಸಿಂಗಾಪುರ್ಗೆ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸಬೇಕು ಅಂತ ಸಫಾಯಿ ಕರ್ಮಚಾರಿ ಒಂದು ಸ್ಕೀಮ್ ನಲ್ಲಿ ನಮ್ಮ ಕಡೆಯಿಂದ 25 ಕಾರ್ಮಿಕರ ಆಯ್ಕೆಯನ್ನು ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ JCSW ಮತ್ತು ಆ ಜವಾಬ್ದಾರಿ ತಕ್ಕೋ 25 ಜನರದ್ದು ಆಯ್ಕೆ ಮಾಡಿಕೊಂಡು ಅವರಿಗೆ ಕಳಿಸ್ತಾರೆ. ಕರ್ನಾಟಕದಾದ್ಯಂತ ಬೇರೆ ಬೇರೆ ಕೂಡ ಪೌರ ಕಾರ್ಮಿಕರು ಸೇರಿ 3 ದಿನ